ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಗೇಟ್ಸು. ಹೋಂಡೈ ಗೇಡ್ಜ್ ಐತ್ರಿ ಇದು? ಹೌದು ಸರ್. ಓಕೆ, ಜಿ ಎಲ್ ಇದು? ಹೌದು ಸರ್, ಜಿ ಎಲ್. ಮಾಡಲು? ಸರ್ ಮಾಡಲಿ 2006ನೇ ಮಾಡಲಾಗಿದೆ ಸರ್. 2006 ಐತ್ರಿ? ಹೌದು ಓಕೆ ಸರ್. ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? ಸರ್, ಅದಕ್ಕೆ 3ನೇ ಓನರ್ ಆಗಿದೆ ಸರ್. ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ. ಹೌದು ಸರ್. ಸರ್ ರನ್ನಿಂಗಲ್ಲಿ ಎಷ್ಟು ಓಡೈತ್ರಿ ತಮ್ಮ ಕೈಯಾಗ ಕಿಲೋಮೀಟ್ರು? ಸರ್ ರನ್ನಿಂಗು ಓಡಿದೆ ಸರ್, ಅದು 1,07,000 ನೋಡಿದೆ. ಓಕೆ, ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿರ? ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರು? ಸರ್ ಟೈರ್ಗಳು 4 80-90% ಐತೆ. ಓಕೆ. ಸ್ಟೆಪ್ನಿ ಒಂದು 40-50% ಇರ್ಬೋದು ಸರ್. ಓಕೆ ಸರ್, 4 ಟೈರ್ ಬಂದ್ಬಿಟ್ಟು 80ರಿಂದ 85% ತನಕ ಐತ್ರಿ. ಸ್ಟೆಪ್ನಿ ಒಂದು 40% ತನಕ ಸ್ಟೆಪ್ನಿನೂ ಐತ್ರಿ. ಹೌದು ಸರ್. ಸರ್ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ಏನಪ್ಪ ಅದು ಕೂಡ ಯಾವ ಥರ ಇಟ್ಟಿದ್ದೀರಾ? ಗಾಡಿ ಮೇಲಂತೂ 100% ಆಕ್ಸಿಡೆಂಟ್ ಫ್ರೀ, ಒರಿಜಿನಲ್ ಗಾಡಿ. ಒರಿಜಿನಲ್ ಪೇಂಟಲ್ಲಿ ಐತೆ. ಮಧ್ಯದಲ್ಲಿ ಒಂದು 2-3 ಸ್ಕ್ರಾಚಸ್ ಐತೆ ಅಷ್ಟೇ. ಮಿಕ್ಕಿದೆಲ್ಲ ತುಂಬ ಚೆನ್ನಾಗೈತೆ. ಇಂಜಿನ್ ಅಂತೂ ಸೀಲ್ಡಿಂಗ್, ಏನು ಆಯಿಲ್ ಲೀಕೇಜು ಎಲ್ಲ ಏನಿಲ್ಲ. ಗಾಡಿ ಸೂಪರ್ ಐತೆ. ಓಕೆ ಸರ್, ಇವಾಗ ಏನೈತೆ ರೀ ತಮ್ಮದು ಗಾಡಿ ಇಂಜನ್ ಕೆಲಸ ಏನು ಆಗಿಲ್ಲ, ಸಿವಿಲ್ ಇಂಜನ್ನ ಇರೋದು. ಮಧ್ಯದಲ್ಲಿ 2-3 ಕ್ರ್ಯಾಸಸ್ ಬಿಟ್ಟರೆ ಏನು ಮೇಜರಾಗಿ ಗಾಡಿ ತಮ್ಮದು ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ವೆಹಿಕಲ್ಲು ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ. ಹೌದು ಸರ್, ಹೌದು. ಸರ್ ಏನು ಕೊಡುವಂಥದ್ದು ರೀ ಮೈಲೇಜು ತಮ್ಮ ಕೈಯಲ್ಲಿ? ಸರ್ ಮೈಲೇಜು ನಿಮಗೆ ಒಂದು 15ರಿಂದ 16 ಬರುತ್ತೆ ಸರ್. ಓಕೆ, ಪ್ಯೂರ್ಲು ಪೆಟ್ರೋಲ್ ಮಾತ್ರನಾ? ಸಿ ಎನ್ ಜಿ, ಎಲ್ ಪಿ ಜಿ ಏನಾದ್ರು ಫಿಟ್ನೆಸ್ ಇಲ್ಲ ಇದೆ? ಇಲ್ಲ, ಪ್ಯೂರ್ ಪೆಟ್ರೋಲ್ ಸರ್. ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತದೆ ರೀ? ಫೀಚರ್ಸು ಕಂಪ್ನಿ ಬಿಟ್ಟೆಡ್ ಬಂದಿರೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಬಿಟ್ಟೆಡ್ ಮಾಡಿಸಿರೋದು ಆಗಿರ್ಬೋದು? ಸರ್ ಸ್ಟಾಕಲ್ಲಿ ಐತೆ. AC ಐತೆ, ಪೋಸ್ಟರಿಂಗ್ ಐತೆ, ಹ್ಞೂ. ಸೆಂಟರ್ ಲಾಕ್ ಐತೆ, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಐತೆ, ಒಳ್ಳೆ ಲೆದರ್ ಸೀಟ್ ಐತೆ ಗಾಡಿಯಲ್ಲಿ. ಪವರ್ ವಿಂಡೋ ಬರಲ್ಲ ಇದಕ್ಕೆ? ಪವರ್ ವಿಂಡೋ ಇಲ್ಲ ಸರ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಇಲ್ಲ ಸರ್, ಎಫ್ ಸಿ ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರ ತಾವು? ಸರ್ FC ಇನ್ಸೂರೆನ್ಸು, FC 1 ವರ್ಷ ಐತೆ. ಇನ್ಶೂರೆನ್ಸ್ ಒಂದು 5 ತಿಂಗಳು ಇರ್ಬೋದು ಸರ್. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು? ಸರ್ ಇದಕ್ಕೆ ರೇಟ್ಗೆ 1,15,000 ಕೊಟ್ಟು ಮಾಡ್ತಾ ಇದ್ದೀನಿ. ಹ್ಞೂ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ 1 ಲಕ್ಷಕ್ಕೆ ಕೊಡ್ತೀನಿ ಸರ್. 1,15,000 ತಾವು ಕೋಟಿಂಗ್ ಮಾಡ್ತಾ ಇದ್ದೀರಾ ಪ್ರೈಜು. ನಮ್ಮ ಕಡೆಯಿಂದ ಬಂದ್ರಿಗೆ 1 ಲಕ್ಷಕ್ಕೆ ರೌಂಡ್ ಫಿಗರು ಕೊಡ್ಲಾಕ ತಾವು ರೆಡಿ ಇದ್ದೀರಾ? ಹೌದು ಸರ್. ಓಕೆ, ಗಾಡಿರೋಂಥ ಲೊಕೇಶನ್ ಸರ್? ಮೈಸೂರು ಸಾತ್ಗಳ್ಳಿ ಬಸ್ ಡಿಪೋ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು ಸರ್, ಇದನ್ನೇ. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನನೇ ಮಾಡಿ ಸರ್. ಸರಿ ಸರ್. ಥ್ಯಾಂಕ್ ಯು ಸರ್.